ಗ್ರಾಮೀಣ ಕೂಲಿ ಕಾರ್ಮಿಕರ ಮಕ್ಕಳ ಪಾಲನೆ ಪೋಷಣೆ ಬಗ್ಗೆ ಚಿಂತೆ ಇನ್ನಿಲ್ಲ. ಮಕ್ಕಳ ಆರೈಕೆಗಾಗಿ ಕೂಸಿನ ಮನೆ ಇದೆಯಲ್ಲ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೂಲಿಕಾರ ಕುಟುಂಬಗಳ ಮಕ್ಕಳಿಗೆ ನೆರವಾದ ಕೂಸಿನ ಮನೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಕೂಸಿನ ಮನೆ ಆರಂಭಿಸಲಾಗಿದೆ. ಮಕ್ಕಳನ್ನು ಆಕರ್ಷಿಸಲು ಕೂಸಿನ ಮನೆ ಗೋಡೆಗಳ ಮೇಲೆ ಬಗೆ ಬಗೆಯ ಕಲಾತ್ಮಕ ಚಿತ್ರಗಳನ್ನು ರಚಿಸಲಾಗಿದೆ. ನಮಸ್ಕಾರ. ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಶ್ರೀಮಂಡಲ ಗ್ರಾಮ ಪಂಚಾಯತಿ ವತಿಯಿಂದ ನರೇಗಾ ಯೋಜನೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಕೂಲಿ ಕಾರ್ಮಿಕರ ಮಕ್ಕಳ ಪಾಲನೆ ಪೋಷಣೆಗಾಗಿ ನಾವು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಕೂಸಿನ ಮನೆ ಕೇಂದ್ರವನ್ನು ಸ್ಥಾಪಿಸಿದ್ದೀವಿ. ಇದರ ಮುಖೇನ ಮಕ್ಕಳಿಗೆ ಪೌಷ್ಟಿಕ, ಶುಚಿಯಾದ ಮತ್ತು ರುಚಿಯಾದ ಆಹಾರವನ್ನು ಒದಗಿಸ್ತೇವೆ. ಜೊತೆಗೆ ಅವರ ಪಾಲನೆ ಪೋಷಣೆ ಸಂಪೂರ್ಣ ಜವಾಬ್ದಾರಿಯನ್ನ ಈ ಒಂದು ಕೇಂದ್ರದ ಮೂಲಕ ನೋಡ್ಕೊಳ್ತಾ ಇದ್ದೀವಿ. 4 ಜನ ಕೇರ್ ಟೇಕರ್ಸ್ಗಳಿಗೆ ನಾವು ಸಮವಸ್ತ್ರವನ್ನ ಜೊತೆಗೆ ಗುರುತಿನ ಚೀಟಿಯನ್ನು ನೀಡಿದ್ದೇವೆ. ಅದ್ರ ಜೊತೆಗೆ ವಾರದ 6 ದಿವಸಗಳು ಕೂಡ ಪೌಷ್ಟಿಕ ಮತ್ತು ವಿವಿಧ ಮೆನುವಿನ ಆಹಾರವನ್ನು ನಾವು ಮಕ್ಕಳಿಗೆ ನೀಡುವಂತಹ ಒಂದು ಕೆಲಸವನ್ನ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ದೀವಿ. ಒಂದ್ ದಿವಸ ಅನ್ನ ಸಾಂಬಾರ್ ಆದ್ರೆ ಇನ್ನೊಂದು ದಿವಸ ಅವರಿಗೆ ಹಣ್ಣು ಹಂಪಲುಗಳನ್ನ, ಮತ್ತೊಂದು ದಿವಸ ಅವರಿಗೆ ಮೊಟ್ಟೆಗಳನ್ನ ವಿತರಣೆ ಮಾಡಿ ಅವಿನ ಸಂಪೂರ್ಣವಾದ ಒಂದು ಬೆಳವಣಿಗೆ ಆಗಬೇಕು. ಜೊತೆಗೆ ಅವರಿಗೆ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲಬಾರದು ಅಂತ, ಜೊತೆಗೆ ಮತ್ತು ಈ ಒಂದು ಕೂಲಿ ಕಾರ್ಮಿಕರು ಯಾರಿದ್ದಾರೋ ಅವರಿಗೆ ತಮ್ಮ ಮಗುವಿನ ಸಂಪೂರ್ಣ ಒಂದು ಬೆಳವಣಿಗೆಯ ಜವಾಬ್ದಾರಿಯನ್ನು ನಾವು ಈ ಮೂಲಕ ಹೊತ್ತುಕೊಂಡು ಅವರಿಗೆ ಸಂಪೂರ್ಣವಾಗಿ ಕೆಲಸ ನಿರ್ವಹಿಸಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ. 3 ವರ್ಷದೊಳಗಿನ ಮಕ್ಕಳ ಪಾಲನೆ ಪೋಷಣೆ ಮಕ್ಕಳ ಆರೈಕೆಗಾಗಿ ನರೇಗಾ ಆಕ್ಟಿವ್ ಜಾಬ್ ಕಾರ್ಡ್ ಹೊಂದಿರುವ ಮಹಿಳಾ ಕೇರ್ ಟೇಕರ್ಸ್ಗಳನ್ನು ನೇಮಕ ಮಾಡಲಾಗಿದೆ. ಮಕ್ಕಳಿಗೆ ಪೌಷ್ಟಿಕ ಆಹಾರ, ಹಾಲು, ಬಾಳೆಹಣ್ಣು, ದ್ವಿದಳ ಧಾನ್ಯಗಳು, ಗಂಜಿ ಸೇರಿದಂತೆ ಪೌಷ್ಟಿಕ ಆಹಾರಗಳನ್ನು ನೀಡಲಾಗುತ್ತಿದೆ. ರಾಜ್ಯಾದ್ಯಂತ ಆರಂಭಗೊಂಡ ಒಟ್ಟು ಕೂಸಿನ ಮನೆಗಳ ಸಂಖ್ಯೆ 3837. ನನ್ನ ಹೆಸರು ಪ್ರಿಯಾ ಅಂತ. ನಾನು ಕನ್ಮಂಗ್ಲ ಗ್ರಾಮ ಪಂಚಾಯತಿಯಿಂದ ಕೂಸಿನ ಮನೆಗೆ ಆಯ್ಕೆ ಆಗಿದ್ದೀವಿ. ನಾವು 2 ಟೀಚರ್ಸ್ಗಳು ಇರ್ತೀವಿ. ಮಕ್ಕಳು 9ರಿಂದ 4 ಗಂಟೆ ತನಕ ಇಲ್ಲೇ ಇರ್ಬೋದು. ದೂರ ಇರೋವಂಥ ಮಕ್ಕಳನ್ನ ನಾವು ಕರ್ಕೊಂಬರ್ತೀವಿ. ಹತ್ರ ಇರೋರು ಅವರೇ ಕರ್ಕೊಂಬಂದು ಬಿಡ್ತಾರೆ. ನಾವು ಪೌಷ್ಟಿಕ ಆಹಾರವನ್ನು ಕೊಟ್ಟು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತೀವಿ. ಅವ್ರು ಏನು ಮೆನು ಕೊಟ್ಟಿದ್ದಾರೋ ಅದ್ರ ಪ್ರಕಾರ ನಾವು ಆಹಾರವನ್ನು ಕೊಡ್ತೀವಿ. ಈ ಕೆಲಸ ಮಾಡೋಕ್ಕೆ ನಮಗೆ ತುಂಬ ಸಂತೋಷವಾಗುತ್ತೆ. ಕೂಸಿನ ಮನೆಯಲ್ಲಿ ನೋಂದಣಿಯಾಗಿರುವ ಮಕ್ಕಳ ಸಂಖ್ಯೆ 42,250. ಮಕ್ಕಳ ಆರೈಕೆದಾರರ ಸಂಖ್ಯೆ 20,934. ನಮಸ್ತೆ, ನನ್ನ ಹೆಸರು ನಸರಿನ್ ಅಮರುದ್ದೀನ್ ಮಂಟೇವಾಲೆ, ಗ್ರಾಮ ಪಂಚಾಯತ್ ಬಿಲ್ಮಳ್ಳಿ, ತಾಲೂಕಾ ಜಿಲ್ಲಾ ಗುಲ್ಬರ್ಗ. ನಾವು ಉದ್ಯೋಗ ಖಾತ್ರಿ ಕೆಲಸಕ್ಕೆ ಹೋಗ್ತಿದ್ದೇವೆ. ಶಿಶುಪಾಲ ತಂದಿರ್ತೀವಿ. ನಮ್ಗೆ ಭಾಳ ಚಂದ ಐತಿ. ಯಾಕಂದ್ರೆ ಕೂಸ್ಗಳು ತಗೊಂಡು ಹೋಗೋ ಬರೋದು ಭಾಳ ನಮ್ಗೆ ಇದು ಆಗ್ತಿದ್ರಿ. ಇದು ನನ್ನ 2 ವರ್ಷದ ಹುಡುಗಿ ಅದನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ ರೀ. ಟೈಮ್ ಹಾಲು ಊಟ ಎಲ್ಲ ಚಂದ ನೋಡ್ಕೊತಾರಿ. ನಾವು ಇಲ್ಲೇ ಬಿಟ್ಟು ಉದ್ಯೋಗ ಖಾತ್ರಿ ಕೆಲ್ಸಕ್ಕೆ ಹೋಗ್ತೀರಿ. ನಾವು ಈ ಕೂಸಿನ ಮನೆ ತರದವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಕೂಸಿನ ಮನೆಗಳು ಮಕ್ಕಳಿಗೆ ಆಶ್ರಯ ತಾಣ ಹಾಗೂ ಮಹಿಳಾ ಕೂಲಿ ಕಾರ್ಮಿಕರಿಗೆ ಕೂಲಿ ಕೆಲಸ ಹಾಗೂ ಆರ್ಥಿಕ ಸ್ವಾವಲಂಬನೆಗೆ ಸಹಾಯಕಾರಿಯಾಗಿದೆ.